ಬೆಂಗಳೂರಲ್ಲಿ ಬೇಜಾನ್ ಕೆಲಸ ಐತಿ ಇವತ್ತೇ ಗಾಡಿ ಕೈ ಕೊಟ್ಟು ಬೈಕ್ ಅಪೌಷ್ಟಿಕತೆ ಇದು ಮಾಡ್ತವ್ರೆ, ಬ್ಯಾಕ್ ಹೊಡಿತವ್ರೆ. ಎಕ್ಸ್ಪಲ್ಸ್ಗೆ ಫಸ್ಟ್ ಟ್ಯೂಬ್ಲೆಸ್ ಟೈರ್ ಹಾಕ್ಬೇಕು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು JCP ವಿಡಿಯೋ ಮಾಡಬೇಕಿತ್ತು, ನಾನು ರಾಜು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. JCP ಡ್ರೈವರ್ ಕೈ ಎತ್ಬಿಡ, ಅದಕ್ಕೆ ನಾವು ಇವಾಗ ಇಲ್ಲೇ ಒಂದು ಸ್ಮಾಲ್ ರೈಡ್ ಹೋಗ್ಬಿಟ್ಟು ಬರ್ತಾ ಇದೀವಿ. ಇದು ರಾಮನಗರಕ್ಕೆ ಹೋಗ್ತಿದ್ದೀವಿ ಊಟ ಮಾಡ್ಕೊ ಬರೋಕ್ಕೆ. ಸೊ ಈ ಊರಲ್ಲೇ ನಮ್ಮದು ಮೇನ್ ಚಾನಲ್ಗೆ ಶೂಟ್ ಇರೋದು. JCP ಆ ಕಡೆ ಸೈಡ್ ನಿಂತೈತೆ. ಸೊ ಇವತ್ತು ಲೊಕೇಶನ್ ಎಲ್ಲ ನೋಡಿಕೊಂಡು ನಾಳೆ ಮಾಡ್ತೀವಿ ಶೂಟ್. ಈ ಥರ ಆಗ್ಬಿಡುತ್ತೆ ಮೇನ್ ಚಾನಲ್ ವಿಡಿಯೋ ಮಾಡ್ಬೇಕಾರೆ. ಅದಕ್ಕೆ ಒಂದು ವಾರಕ್ಕೆ ಒಂದು ವಿಡಿಯೋ ಮಾಡೋದು, ಯಾಕಂದರೆ ಎಲ್ಲ ಪ್ಲ್ಯಾನ್ ಮಾಡಿ ರೆಡಿ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಈಗ ಊಟ ಮಾಡೋಕ್ಕೆ ನಾನು ಶೇಖರು ಮತ್ತು ರಾಜು ಹೋಗ್ತಾನೆ ಇದೀವಿ. ಇಲ್ಲೆಲ್ಲ ಕಣ ಮುಂದೆ ಗೈಸ್, ನಾಳೆ ನಾವು ವಿಡಿಯೋ ಮಾಡೋದು ಇದೇ JCPಲಿ. ಇಲ್ಲಿ ನಿಂತೈತೆ ನೋಡಿ, ಡ್ರೈವರ್ ಇಲ್ಲ ಇವತ್ತು, ಅದಕ್ಕೆ ಇಲ್ಲಿ ನಿಂತೈತೆ. ಸೊ ನಾಳೆ ಈ ಕಡೆ ಸೈಡೇ ಲೊಕೇಶನ್ ನೋಡಿದ್ದೀವಿ ನಾವು ಆಲ್ರೆಡಿ, ಇನ್ನೊಂದ್ಸಲ ನೋಡ್ಕೋತೀವಿ. ಇಲ್ಲೇ ನಾವು ವಿಡಿಯೋ ಮಾಡ್ತೀವಿ. ಮೇನ್ ಚಾನಲಲ್ಲಿ ಬಂದಿರುತ್ತೆ ವಿಡಿಯೋ, ಇಷ್ಟೊತ್ತಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಎಲ್ಲ ಹೋಗ್ಬಿಟ್ಟು ಮೇನ್ ಚಾನಲಲ್ಲಿ ವಿಡಿಯೋನ JCPಲಿ. ಶೇಖರು ಕಬಾಬ್ ಮಾಡ್ತಾನೆ, ನಾನು ಪಾತ್ರೆ ತೊಳಿಬೇಕು, ನಾನು ತೊಳಿತೀನಿ ಪಕ್ಕ 100%. ಪ್ರೂಫ್ ಗೈಸ್. ಆಮೇಲೆ ತೊಳೆಯಲ್ಲ ನಾನು ಹೇಳೇ ಇಲ್ಲ ಅನ್ಬಿಡ್ತಾನೆ, ಅದಕ್ಕೆ ಪ್ರೂಫ್ ತಗೊಂಡಿದ್ದೀವಿ. ಕಬಾಬ್ ಮಾಡಿದ್ರೆ ಅವನೇ ತೊಳಿಬೇಕು. ಗೈಸ್ ಬಿರಿಯಾನಿ ತಿನ್ನಕ್ಕೆ ಬಂದ್ವಿ. ಬಿರಿಯಾನಿ ತಿನ್ನಕ್ಕೆ ಬಂದ್ವಿ, ನಾನು ರಾಜು ಎಲ್ಲ. ನಮ್ಮ ಪವನ್ದು ಯಾವ ಬೈಕು ಚೆನ್ನಾಗೈತೆ, ಬೈಕ್ ಓಡಿಸೋಣ ಅಂದ್ಬಿಟ್ಟು ಇಸ್ಕೊಂಡೆ. ಕಾರಲ್ಲಿ ಬರ್ತಾವ್ರೆ, ನಾನು ಬೈಕ್ ಓಡಿಸ್ಕೊ ಹೋಗ್ತೀನಿ. ಕ್ರೇಜಿ ಆಗೈತೆ, ಈ ಕಡೆ ಸಿಗ್ತಿಲ್ಲ ನೋಡಿ. ಸಿಂಗಲ್ಸ್ಗೆ ಬೈಕ್ ಇರೋ. ಎಕ್ಸ್ಲೀಟ್ರ್ ಕೊಡಬೇಡ, ಕ್ಲಚ್ ಇಟ್ಕೋ ಹಮ್ಕು. ಫಸ್ಟು ಆನ್ ಮಾಡಕ್ಕೆ ಬರಬೇಕು, ಆಮೇಲೆ ಓಡಿಸ್ಬೇಕು. ಇಲ್ಲ ಹಾಂ ಪುಟ, ಆನ್ ಮಾಡೋದು ಕಲಿ ಫಸ್ಟು. ಗಾಡಿ ಓಡಿಸ್ತೀನಿ ಅಂತ ಈಸ್ಕೊಂಡ ರಾಜು. ಆನ್ ಮಾಡಲ ಅಂದರೆ ಎಕ್ಸ್ಲೀಟ್ರ್ ಕೊಡ್ಕೊ ನಿಂತವನು. ಗೈಸ್ ವಾಪಸ್ ಬಂದ್ವಿ ಶೇಖರ್ ಅವ್ರ ತೋಟಕ್ಕೆ. ಲೊಕೇಶನ್ ಎಲ್ಲ ನೋಡಿದ್ವಿ, ಊಟ ಮಾಡ್ಕೊ ಬಂದ್ವಿ. ಇವಾಗ ಇನ್ನೇನಿಲ್ಲ, ಲೊಕೇಶನ್ ಎಲ್ಲ ನೋಡಿದ್ದೀವಿ. ಮೇನ್ ಚಾನಲ್ಗೆ ವಿಡಿಯೋ ಮಾಡೋಕ್ಕೆ ಇವತ್ತು ಮಾಡಬೇಕಿತ್ತು, ಇವತ್ತು ಡ್ರೈವರ್ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತು ಹೆಂಗಿದ್ರು ಬಂದಿದ್ದೀವಲ್ಲ ಅಂದ್ಬಿಟ್ಟು ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಾಳೆ ಶೂಟ್ ಮಾಡ್ತೀವಿ ಮೇನ್ ಚಾನಲ್ಗೆ JCP ವಿಡಿಯೋ. ಸೊ ಇವಾಗ ಒಂದಷ್ಟೊತ್ತು ಶೇಖರ್ ಅವ್ರ ತೋಟದಲ್ಲಿ ಇದ್ಬಿಟ್ಟು ಹೋಗ್ತೀವಿ. ಹಳೇ ಜಾವ ಇದ್ದಿದ್ರೆ ಆ ಸೌಂಡು, ಆ ಗಾಡಿ ಲುಕ್ಕು. ಗೈಸ್ ನಾವು ಎಂದಿನಂತೆ ಇವತ್ತು ನಮ್ಮ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದೀವಿ. ಇವಾಗ ಬ್ಲ್ಯಾಕ್ ಕೋಬ್ರಾ ಲೆಗ್ ಹೊಡಿತಿದ್ದಾನೆ, ಕಾಂಪಿಟೇಷನ್ ತಯಾರಾಗ್ತಿದ್ದಾನೆ ನಮ್ಮ ಬ್ಲ್ಯಾಕ್ ಕೋಬ್ರಾ. ಕೋಬ್ರಾ ಎಷ್ಟು ಹೊಡಿತಾನಪ್ಪ? ಅವನೇನ್ ಅವನು ಗಂಡ್ಸು, ಅವನು ಕಾಂಪಿಟೇಷನ್ ರೆಡಿ ಮಾಡ್ತಾವನೆ. 56 ಹೊಡಿತಾನೆ. ಆಗಲ್ಲ ಅವನ ಕೈಲಿ, ಅದು ಲವ್ 25 ಹೊಡಿತಾನೆ. ಇಷ್ಟು ಚೆನ್ನಾಗಿ ನೋಡ್ತಾವ್ರ, 50 ಹೊಡಿಯಲ್ಲ ಅವನು. ಚೆನ್ನಾಗಿ ನೋಡ್ತಾವ್ರೆ ಮನ್ಸ, ಅವನು ರಾಕ್ಷಸ ಅಲ್ಲ, ರಾಕ್ಷಸನೇ ಅಪ್ಪ ಕೋಬ್ರಾ. ನೋಡು ಹೊಡಿತಾವನೆ. 1100 ಸಾಧು ಕೋಕಿಲ ಒಂದು ಮಾಡ್ತಾರೆ. ನಮ್ಮ ಬ್ರದರು ನಮ್ಮ ವಿಕಾಸ್ ಬ್ರೋ ಇವಾಗ ಬ್ಯಾಕ್ ಇದು ಮಾಡ್ತವ್ರೆ, ಬ್ಯಾಕ್ ಹೊಡಿತವ್ರೆ. ಬ್ಯಾಕ್ ಬ್ರೋ, ಯಾರು ಲೆಗ್ ಅಂತಾರ ಬ್ಯಾಕ್ ಬ್ರೋ? ಯಾರ್ಯಾರು ಇದ್ದೀರಾ ನಮ್ಮ ಚನ್ನಪಣ್ಣದಲ್ಲಿ, ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ವಿಕಾಸ್ ಬ್ರೋ ಫ್ಯಾನ್ಸು, ಎಲ್ಲರೂ ಬಂದು ನಮ್ಮ ವಾ ಫಿಟ್ನೆಸ್ ಚನ್ನಪಟ್ಟಣ KA42 ಎಲ್ಲ ಜೈನ್ ಆಗಬೇಕು. ಈ ಥರ ಎಲ್ಲ ಅದೆಲ್ಲ ಕಟ್ ಮಾಡ್ಕೊ. ಸ್ಕೂಲಲ್ಲಿ ಏನು ಕರಿತೀವ್ರಿ ಕೋಬ್ರಾ ನಿನ್ನ? ಸ್ಕೂಲಲ್ಲಿ ಹೇಳ ವೆಂಕಟೇಶ್. ಸ್ಕೂಲಲ್ಲಿ ವೆಂಕಟೇಶು, ವಿರಾಟು, ಬ್ಲ್ಯಾಕ್ ಕೋಬ್ರಾ. ನಮ್ಮ ಅಜ್ಜಿ ಹೆಸರು ಕರೀತಾರೆ. ಏನು ಹೇಳ, ಏನೋ ಮೂಗಿಲಿನ ಮುನಿ. ಕೋಬ್ರಂಗೆ ಇವತ್ತು 6 ಪ್ಯಾಕ್ ಬಂದೈತೆ. ನೆನ್ನೆ ರಾತ್ರಿ ಒಳ್ಳೆ ವರ್ಕೌಟ್ ಮಾಡಿರೋದಕ್ಕೆ. ಅದೆಲ್ಲ ಕಡಕಣ ಅಪೌಷ್ಟಿಕತೆ ಜಾಸ್ತಿ ಆಗೈತೆ. ನಂದು ಇನ್ನೇನು ವರ್ಕೌಟ್ ಮುಗಿತಾ ಬಂತು. ನಾಳೆ ಭಾನುವಾರ ರಜಾ ಜಿಮ್ಗೆ. ಎಲ್ಲಿ ಹೋಗ್ತೀವಿ ಒಬ್ರು ಹಾಲಿಡೇ? ಮನೇಲಿ ಆರಾಮಾಗಿ ಮಲಗಿರ್ತೀನಿ, ಬೇಕಾದ್ರೆ ನೀವು ಬರ್ಬೋದು.
ನಾನು ಬರಲ್ಲಪ್ಪ, ನೀನು ಮಲಗಿರೋ ಕಡೆ ನಾನು ಯಾಕೆ ಬರ್ರಿ? ಒಳ್ಳೊಳ್ಳೆ ಡಯಟ್ ಫುಡ್ ಎಲ್ಲ ಮಾಡ್ಕೊಡ್ತೀನಿ, ಆರಾಮಾಗಿ ತಿನ್ಕೊಂಡು ಮನೆ. ಓ ಹಾಲಿಡೇ ದಿನನೂ ಡಯಟ್ ಫುಡ್ ಹಾಕೋಬ್ರ ನಿಂದು? ಯಾ ಚೀಟ್ ಡೇ ಏನು ಇಲ್ವಾ ನಿಮ್ಮದು? ಏನು ಮಾಡೋಕ್ಕಾಗಲ್ಲ, ಮಧ್ಯದಲ್ಲಿ ತಿನ್ಬಿಡ್ಬೇಕು. ವರ್ಕೌಟ್ನ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಹೊಡ್ತಾ ಇದ್ದೀನಿ. ಲೈಟಾಗಿ ಮಳೆ ಬತ್ತಿತ್ತು, ಇವಾಗೇನು ಮಳೆ ಬತ್ತಿಲ್ಲ, ನಿಂತೈತೆ. ಸೊ ಇವಾಗ ನಡೀರಿ ಹೋಗೋಣ. ಮನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಕಡೆ ಡಯಟ್ ಚಿಕನ್ಗೆ ಹೇಳಿದ್ದೀನಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಡಯಟ್ ಚಿಕನ್ ತಿನ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಪಿಜ್ಜಾ ಬಂತ ಸ್ಟೋರಿದು. ಅವರು ನಮಗೆ ಡಯಟ್ ಚಿಕನ್ ಮಾಡಿಕೊಡ್ತಾರೆ, ಆಯಿಲ್ ಎಲ್ಲ ಜಾಸ್ತಿ ಆಗುತ್ತೆ, ಬರೀ ಡಯಟ್ ಫುಡ್ಡು, ಡಯಟ್ ಚಿಕನ್ನ. ಸೊ ಇದು ಆಲ್ರೆಡಿ ರೆಡಿ ಆಗೈತೆ, ವರ್ಕೌಟ್ ಮಾಡ್ಬೇಕಾರೆ ಹೇಳಿದ್ದೆ, ತಗೋಬರ್ತಾರೆ. ನಮ್ಮ ಡಯಟ್ ಚಿಕನ್ ಬಂತು ನೋಡಿ, ಆಯಿಲು ಏನೂ ಹಾಕಿಲ್ಲ. ಸೊ ಚಿಕನ್ನ ರೋಸ್ಟ್ ಮಾಡಿಬಿಟ್ಟು ಕೊಡ್ತಾರೆ ಅಷ್ಟೇ. ತಿನ್ನೋಣ ಇವಾಗ ಡಯಟ್ ಚಿಕನ್ನ. ಗಟ್ಟಿ ಗಟ್ಟಿ ಇರುತ್ತೆ, ಅಷ್ಟೊಂದೆಲ್ಲ ಟೇಸ್ಟ್ ಇರೋಲ್ಲ. ಹೆವಿ ಸ್ಟ್ರಿಕ್ಟ್ ಡಯಟ್ ಎಲ್ಲ ಮಾಡ್ತಿಲ್ಲ. ನನ್ನ ಗೋಲ್ ಬಂದು ಏನಿಲ್ಲ, ಫಿಟ್ಟಾಗಿರ್ಬೇಕಷ್ಟೇ. ಮತ್ತು ಮಧ್ಯ ನಂದು ಫುಡ್ ವೀಡಿಯೋ ಬಂದರೆ ನಾನು ತಿನ್ನಲೇಬೇಕು. ಅದಕ್ಕೆ ನಾನು ಸ್ಟ್ರಿಕ್ಟ್ ಡಯಟ್ ಮಾಡ್ತಿಲ್ಲ. ನನಗೆ ಅನಿಸಿದ್ರೆ ಸ್ಟ್ರಿಕ್ಟ್ ಡಯಟ್ ಮಾಡಿ ಪ್ಯಾಕ್ ಮಾಡಬೇಕು, 6 ಪ್ಯಾಕ್ ಮಾಡಬೇಕು, ಇಲ್ಲ ಕಟ್ಸ್ ಮಾಡಬೇಕು ಅಂತ ಅನಿಸಿದ್ರೆ ಅವಾಗ ಮಾಡ್ತೀನಿ. ಸೊ ಎಲ್ಲಿವರೆಗೂ ನನಗೆ ಅನ್ಸಲ್ಲ ಅಲ್ಲಿವರೆಗೂ ನನ್ನ ಗೋಲ್ ಇಷ್ಟೇ, ಫಿಟ್ಟಾಗಿರಬೇಕು. ಸೊ ಫಿಟ್ಟಾಗಿದ್ದೀನಿ. ಅವಾಗವಾಗ ಎಷ್ಟಾಗುತ್ತಷ್ಟು ಡಯಟ್ ಫಾಲೋ ಮಾಡ್ತೀನಿ, ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಲ್ಲ ನಾನು. ನನ್ನ ಹಣೆ ಬರಲೇ ಸರಿ ಇಲ್ಲ. ರಾಮನಗರದಿಂದ ಹೊರಟೆ ಬೆಂಗಳೂರಿಗೆ. ಒಂದು ಗಾಡಿ ಪಂಚರ್ ಆಗೋಯ್ತು, ಪಂಚರ್ ಅಂಗಡಿ ಹತ್ರ ಹಾಕಿದ್ದೀನಿ ನೋಡಿ. ಯಾವುದೋ ಮೊಳೆ ಹೊಡೆದ್ಬಿಟ್ಟೈತಿ ಇಲ್ಲೇ. ಗಾಡಿ ಹಿಂಗೆ ಅಳ್ಳಾಡ್ತೈತಲ್ಲ ಅಂತ ನೋಡಿದ್ರೆ ಆಮೇಲೆ ನಿನ್ಸ್ಬಿಟ್ಟು ನೋಡಿದೆ, ಪಂಚರ್ ಆಗಿದ್ದು ಗೊತ್ತಾಯ್ತು. ಬಿಡದಿ ಹತ್ರ ಇದ್ದೆ, ಇನ್ನೇನು ಪಂಚರ್ ಹಾಕ್ಸೋಣ ಇವಾಗ. ನಂದು ಬೇರೆ ಟ್ಯೂಬು, ಸೊ ಲೇಟ್ ಆಗುತ್ತೆ. ಟೈರ್ ಫುಲ್ ಕಳೆದಾಕ್ಬೇಕು ಪಂಚರ್ನ. ಫಸ್ಟು ನನ್ನ ಗಾಡಿಗೆ ಟ್ಯೂಬ್ಲೆಸ್ ಟೈರ್ ಹಾಕ್ಬೇಕು. ಟೈರ್ ಬಿಚ್ಚೋಕ್ಕೇನೆ 10 ನಿಮಿಷ ನೋಡ್ಬೇಕು. ಟೈರ್ ಬಿಚ್ಚೋದು ಈ ಹಿಂಸೆ ಗಾಡೀಲಿ. ಟ್ಯೂಬ್ಲೆಸ್ ಆದರೆ ಹಂಗೆ ಹಾಕ್ಬಿಡೋರು. ಗಾಡಿ ಟೈರ್ನ ಓಪನ್ ಮಾಡಿಟ್ಟವ್ರು ನೋಡಿ, ಪಂಚರ್ ಹಾಕ್ಸ್ತಾ ಇದ್ದೀನಿ. ಅಲ್ಲಿ ನೋಡಿ ಒಂದು ಹಳೆ ಚೇತಕ್ ಬಂದೈತೆ. ಅವರು ಹಿಂದೆಗಡೆ ಇರುತ್ತಲ್ಲ ಟೈರು, ಅದ್ರ ಪಂಚರ್ ಹಾಕ್ಸಾಗ ಎತ್ಕೊಬಂದವ್ರು ಅಂಕಲ್. ನಮ್ಮ ಮನೇಲೂ ಒಂದು ಕಾಲದಲ್ಲಿ ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪನ ಹತ್ರ ಇದ್ದಿದ್ದೆ ಈ ಚೇತಕ್ ಬೇಕು. ಆ ಮುಂದೆಗಡೆ ಆಯ್ತಲ್ಲ, ಅಲ್ಲಿ ನಿಂತ್ಕೊಂಡು ಹೋಗುವೆ ನಾನು, ನಮ್ಮ ಅಪ್ಪ ಓಡಿಸ್ಬೇಕಾರೆ. ಎಕ್ಸ್ಪಲ್ಸ್ಗೆ ಫಸ್ಟು ಟ್ಯೂಬ್ಲೆಸ್ ಟೈರ್ ಹಾಕಬೇಕು. ಹಿಂದೆಗಡೆ ಟೈರ್ ಮೊದಲೇ ಉಜ್ಜೋಗ್ಬಿಡಾಯಿತು ಫುಲ್ಲು. ಸೊ ಹೆಂಗಿರು ಟೈರ್ ಚೇಂಜ್ ಮಾಡಿಸ್ಬೇಕು, ಟ್ಯೂಬ್ಲೆಸ್ ಹಾಕ್ಸ್ಬಿಡ್ತೀನಿ. ಗಾಡಿಯೋದೇ ಹಿಂಸೆ ಆಗ್ಬಿಡುತ್ತೆ. ಇಷ್ಟು ಉದ್ದದ ಮಳೆ ಹೋಗೈತೆ ನೋಡಿ. ಎಲ್ಲೋ ಹೊಡಿತೋ ಗೊತ್ತಿಲ್ಲ, ಏರ್ ಹೋಗ್ಬಿಡಿತಲ್ಲ ಫುಲ್ಲು, ನಿನ್ಸ್ತೆ ಅವಾಗ ಗೊತ್ತಾಯ್ತು. ಟ್ಯೂಬು ಹೋಗ್ಬಿಡೈತೆ, ಇಲ್ಲೊಂದು ಕಡೆ ಆಗೈತೆ, ಈ ಕಡೆ ಎಲ್ಲ ಇಲ್ಲೂ ಹೋಯ್ತೈತೆ ಏರು. 2-3 ಕಡೆ ಹೊಡೆದ್ಬಿಟ್ಟೈತೆ ಮಳೆ. ನಾನು ನೋಡ್ಕೊಂಡಿಲ್ಲ, ಒಂದಷ್ಟು ದೂರ ಬಂದ್ಬಿಟ್ನಲ್ಲ, ಟ್ಯೂಬು ಹಾಳಾಗ್ಬಿಟ್ಟೈತೆ. ಟ್ಯೂಬು ಹೊಸದು ಹಾಕ್ಸ್ಬೇಕು. ಸೊ ಟೈರು ಹೊಸದು ಹಾಕ್ಸ್ಬೇಕು. ಬುಕ್ ಮಾಡಿದ್ದೀನಿ. ಹಾಂ, ಟೈರು ಪ್ಯಾಚ್ ಮಾಡಬೇಕಾ? ಟೈರು ಪ್ಯಾಚ್ ಮಾಡ್ಬೇಕಂತ. ಅಲ್ಲಿ ಕೆಳಗಡೆ ಇಲ್ಲ ಬಿಡೈತೆ ನೋಡಿ. ಮಾಡಿ ಅಣ್ಣ, ಆಯಿತು. ಇವತ್ತಿನ ದಿನ ಸರಿ ಇಲ್ಲ ಗೈಸ್. ಬೆಂಗಳೂರಲ್ಲಿ ಬೇಜಾನ್ ಕೆಲಸ ಐತಿ ಇವತ್ತು. ಎಲ್ಲೆಲ್ಲ ಹೋಗ್ಬೇಕಿತ್ತು, ಇವತ್ತೇ ಗಾಡಿ ಕೈ ಕೊಟ್ಟು. ಫೋನ್ಪೇ ಯಾವುದೋ C8 2x2 ಅಂದರೆ ಇದು ಯಾವುದೋ DRF ಅಂತ ಯಾವುದೋ ಬ್ರ್ಯಾಂಡ್. ಗೈಸ್ ಪಂಚರ್ ಆಯಿತು, ರೆಡಿ ಆಯಿತು, ಗಾಡಿ ಹಾಕಿದ್ರು, ಹೊರಡ್ಬೇಕು ಇವಾಗ. ಫೇಮ್ ಆಗ್ಬಿಟ್ಟು